ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಒಂದು ಫೋನ್ ನಂಬರ್ ಯಾರದ್ದು ಅನ್ನೋದನ್ನು ಪತ್ತೆ ಹಚ್ಚಿದ್ರ ಅಂತ ಇನ್ಸ್ಪೆಕ್ಟರ್ನ ಕೇಳ್ತಾರೆ. ಇನ್ಸ್ಪೆಕ್ಟರ್ ಕೂಡ ಹೌದು ಪತ್ತೆ ಹಚ್ಚಿದ್ವಿ, ಶ್ರೇಷ್ಠ ತಾಂಡವ ಹೆಸರಲ್ಲಿದೆ ಅಂದಾಗ ನಮ್ಗೆ ಗೊತ್ತಿತ್ತು ಇದನ್ನೆಲ್ಲ ಮಾಡಿರೋದೇ ಶ್ರೇಷ್ಠ ಅಂತ. ಖಂಡಿತ ಈ ರೀತಿ ಮಾಡಿ ಆದಿ ಮೇಲೆ ಡೌಟ್ ಬರೋ ಹಾಗೆ ಮಾಡಿ ಅವರನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋದು ಇಚ್ಛೆ ಆಗಿದೆ ಅವ್ರದ್ದು. ಮೊದಲು ಹೋಗಿ ಅವಳನ್ನು ಅರೆಸ್ಟ್ ಮಾಡಿ ಅಂತ ಭಾಗ್ಯ ಮತ್ತು ಆದಿ ಅವರು ಹೇಳಿದಾಗ ಬನ್ನಿ ಈಗಲೇ ಹೋಗೋಣ ಅವರ ಮನೆ ತೋರಿಸಿ ಅಂತ ಹೇಳಿ ಪೊಲೀಸ್ ಅವರು ಹೇಳ್ತಾರೆ. ಎಲ್ಲರೂ ಕೂಡ ಇಲ್ಲಿ ಶ್ರೇಷ್ಠ ಮನೆಗೆ ಬರ್ತಿದ್ದಾರೆ. ಬಟ್ ಆಲ್ರೆಡಿ ಇಲ್ಲಿ ತಾಂಡವ್ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಆದಿ ಭಾಗ್ಯ ಪೊಲೀಸ್ ಅವ್ರ ಜೊತೆ ಎಂಟ್ರಿ ಕೊಡೋದಕ್ಕೂ ಈ ಕಡೆ ಶ್ರೇಷ್ಠ ತಾಂಡವ್ ಹಗ್ ಮಾಡಿರ್ತಾರೆ. ಅದನ್ನ ನೋಡಿದಂತ ಭಾಗ್ಯ ಕೊನೆಗೂ ನಿಮ್ಮಿಬ್ಬರ ನಾಟಕ ಬಟಾಬೈಲ ಆಯ್ತಲ್ವಾ, ನೀವಿಬ್ರು ಕೂಡ ಸೇರ್ಕೊಂಡೆ ಅಲ್ವಾ ಇಷ್ಟೆಲ್ಲ ಮಾಡಿದ್ದು, ಕೊನೆಗೂ ಇಷ್ಟು ದಿನ ಆಡಿದ ನಾಟಕಕ್ಕೆ ಇವತ್ತು ತೆರೆ ಬಿತ್ತು ಅಂತ ಭಾಗ್ಯ ಹೇಳ್ತಿದ್ದಾರೆ. ಈ ಕಡೆ ಆದಿ ಕೂಡ ಏನೆಲ್ಲ ನಾಟಕ ಆಡ್ಬಿಟ್ಟ ತಾಂಡವ್, ಕೊನೆಗೂ ಕೂಡ ನಿನ್ನ ನಿಜ ಮುಖ ಏನು ಅನ್ನೋದು ಬಯಲ ಆಯ್ತಲ್ಲ ಅಂತ ತಿಳಿಸ್ತಾರೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ತಾನು ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ. ತನ್ವಿ ನಿಮ್ಮ ಬಗ್ಗೆ ಎಷ್ಟು ಗೌರವ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ಲು, ಬದಲಾಗಿದ್ದಾಳೆ ಅಂದ್ಕೊಂಡಿದ್ಲು, ಖಂಡಿತ ಅವಳಿಗೆ ಮೋಸ ಮಾಡಿಬಿಟ್ರಿ ನೀವು ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ನಂತರ ಈ ಶ್ರೇಷ್ಠನೇ ಇದನ್ನೆಲ್ಲ ಮಾಡಿದ್ದು, ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಅಂತ ಭಾಗ್ಯ ಹೇಳೋದಕ್ಕೂ ಪೊಲೀಸ್ ಅವರು ಅರೆಸ್ಟ್ ಮಾಡೋಕ್ಕೆ ಮುಂದಾಗ್ತಾರೆ. ಶ್ರೇಷ್ಠ ಪ್ರಶ್ನೆ ಮಾಡ್ತಾಳೆ ಯಾಕೆ ಏನು ಅಂತ. ನಿಮ್ಮ ಹೆಸರಲ್ಲೇ ಆ ಒಂದು ನಂಬರ್ ಇರೋದು, ಹಾಗಾಗಿ ನೀವೇ ಮಾಡಿರೋದು ಅನ್ನೋ ಕ್ಲಾರಿಟಿ ಸಿಕ್ಕಿದೆ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಒಂದು ನಿಮಿಷ ಬರ್ತೀನಿ ರೀ ಅಂತ ಹೋಗಿದ್ದ ತಾನು ಕಂಪ್ಲೇಂಟ್ ಕೊಟ್ಟಿರೋ ಲೆಟರನ್ನು ಇಲ್ಲಿ ಶ್ರೇಷ್ಠ ಪೊಲೀಸ್ ಅವ್ರಿಗೆ ಕೊಡ್ತಾರೆ. ಅದನ್ನು ಓದಿದಂಥ ಇನ್ಸ್ಪೆಕ್ಟರ್ ನೋಡಿ ಭಾಗ್ಯ ಅವರೇ ಇವ್ರು ಮಾಡಿದ್ದಾರೆ ಅಂತ ಈಗ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆ ಕಂಪ್ಲೇಂಟಲ್ಲಿ ಅವರನ್ನು ಫೋನ್ ಆಲ್ರೆಡಿ 3 days ಬ್ಯಾಕೆ ಕಳ್ಳತನ ಆಗಿದೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ, ಬೇರೆ ಸಾಕ್ಷಿ ಏನಾದರೂ ಹುಡುಕ್ಬೇಕಾಗತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೊರಟುಬಿಡ್ತಾರೆ. ಬಟ್ ಇಲ್ಲಿ ಭಾಗ್ಯ ಮಾತ್ರ ನೀನು ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ಇದನ್ನೆಲ್ಲ ಮಾಡಿದ್ದು ನೀನೇ ಅನ್ನೋದು ಗೊತ್ತಿದೆ, ಖಂಡಿತ ಸಾಕ್ಷಿ ಸಿಕ್ಕಿದ್ರಂತೂ ನಿನ್ನನ್ನಂತೂ ಬಿಡೋದಿಲ್ಲ ಅಂತ ಭಾಗ್ಯ ಎಚ್ಚರಿಕೆ ಕೊಟ್ಟು ತಾಂಡವ್ನು ಬೈದು ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ತನ್ವಿ 1 ವಾರದ ಚಾಲೆಂಜಲ್ಲಿ ಅಪ್ಪ ಗೆದ್ದಿದ್ದಾರೆ, ನಾಳೆ ಬೆಳಗ್ಗೆ ಒಳಗಡೆ ನಾವು ಎಲ್ಲರೂ ಕೂಡ ಸೂರ್ಯವಂಶಿ ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.